ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ವಿಷ್ಣು ಸಹಸ್ರನಾಮದ 11ನೆಯ ಶ್ಲೋಕದ ಚಿಂತನೆಯನ್ನು ಮಾಡೋಣ. 11ನೆಯ ಶ್ಲೋಕ ಈ ಪ್ರಕಾರವಾಗಿ ಇದೆ. ಅಜಃ ಸರ್ವೇಶ್ವರಃ ಸಿದ್ಧಃ ಸಿದ್ಧಿಃ ಸರ್ವಾದಿರಚ್ಯುತಃ ಋಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸ್ರತಃ. ಈ 11ನೆಯ ಶ್ಲೋಕದಲ್ಲಿ ಭಗವಂತನ ಅನೇಕ ನಾಮಗಳ ಚಿಂತನ. ಅಜಃ, ಸರ್ವೇಶ್ವರಃ, ಸಿದ್ಧಃ, ಸಿದ್ಧಿಃ, ಸರ್ವಾದಿಃ, ಅಚ್ಯುತಃ, ಋಷಾ ಕಪಿಃ, ಅಮೇಯಾತ್ಮ, ಸರ್ವಯೋಗ ವಿನಿಸ್ರತಃ. ಈ 9 ನಾಮಗಳ ಚಿಂತನೆಯನ್ನು ನಾವು ಈ ಶ್ಲೋಕದಲ್ಲಿ ಮಾಡಬಹುದು. ಮುಖ್ಯವಾಗಿ ಭಗವಂತನ 1000 ನಾಮಗಳಲ್ಲಿ 100ನೆಯ ನಾಮ ಬರುವಂತಹದ್ದು ಈ ಶ್ಲೋಕದ ವಿಶೇಷತೆ. ಸಿದ್ಧ ಎಂಬುದು ಆ ಸಹಸ್ರನಾಮಗಳ ಪಟ್ಟಿಯಲ್ಲಿ ಬರುವ 100ನೆಯ ಹೆಸರು. ಈ ಶ್ಲೋಕದ ಮೊದಲ ಹೆಸರು ಅಜಃ ಅಂತ ಹೇಳಿ. ಜ ಅಂದರೆ ಜನನ, ಹುಟ್ಟುವುದು ಅಂತ ಅರ್ಥ. ನ ಜಾಯತೆ ಇತಿ ಅಜಃ. ಭಗವಂತನಿಗೆ ಹುಟ್ಟು ಇಲ್ಲ. ಭಗವಂತನನ್ನು ಸ್ಮರಣೆ ಮಾಡಿ ಮೋಕ್ಷ ಪಡೆಯುವಂತಹ ಜ್ಞಾನಿಗಳಿಗೇನೆ ಮತ್ತೊಮ್ಮೆ ಹುಟ್ಟಿಲ್ಲ ಅಂದ ಮೇಲೆ ಅದನ್ನು ಕರುಣಿಸುವ ಪರಮಾತ್ಮ ಅವನಿಗೆ ಎಂದೂ ಕೂಡ ಹುಟ್ಟು ಇಲ್ಲ, ಸಾವು ಇಲ್ಲ, ಮುಪ್ಪು ಅದಿಲ್ಲ. ಈ ದೋಷಗಳಿಲ್ಲದೆ ಇರುವುದರಿಂದ ಅವನು ಅಜಃ ಅಂತ. ಸೃಷ್ಟಿಗಿಂತ ಮೊದಲೇ ಇದ್ದು ಎಲ್ಲರ ಜನ್ಮಕ್ಕೆ ತಾನು ಕಾರಣನಾಗ್ತಾನೆ, ಜನ್ಮರಹಿತನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಅಜಃ ಎಂಬುದಾಗಿ ನಾವು ಉಪಾಸನೆಯನ್ನು ಮಾಡಬೇಕು. ಅಲ್ಲ, ರಾಮ, ಕೃಷ್ಣ, ಪರಶುರಾಮ ಇವರೆಲ್ಲ ಹುಟ್ಟಿರುವ ಕಥೆಗಳನ್ನು ನಾವು ಕೇಳುತ್ತೇವೆ. ಕೃಷ್ಣಾಷ್ಟಮಿ, ರಾಮನವಮಿ ಇವುಗಳನ್ನೆಲ್ಲ ನಾವು ಆಚರಣೆ ಮಾಡುತ್ತೇವಲ್ಲ ಅಂತ ಕೇಳಿದರೆ ಅವುಗಳು ಭಗವಂತ ಪ್ರಕಟನಾದ ದಿವಸ, ಪ್ರಾದುರ್ಭೂತನಾದ ದಿವಸ ಹೊರತು ಅವನು ನಮ್ಮ ನಿಮ್ಮಂತೆ ತಂದೆ ತಾಯಿಗಳನ್ನು ಅವಲಂಬಿಸಿಕೊಂಡು ಅವರಿಂದ ಹುಟ್ಟಿ ಬಂದಂತಹ ಜೀವನಲ್ಲ. ಪರಮಾತ್ಮನಿಗೆ ಯಾವ ತರಹದ ಜನ್ಮವೂ ಕೂಡ ಇಲ್ಲ. ಅವನು ಭಗವಂತ ಅನಾದಿ. ಆ ಅನಾದಿಯಾದ ಪರಮಾತ್ಮ ಪ್ರಕಟಗೊಳ್ಳುತ್ತಾನೆ. ಆದ್ದರಿಂದ ನ ಜಾಯತೆ ಇತಿ ಅಜಃ. ಸರ್ವೇಶ್ವರಃ, ಸರ್ವೇಷಾಂ ಈಶ್ವರಃ ಸರ್ವೇಶ್ವರಃ. ಎಲ್ಲರಿಗೂ ಒಡೆಯ ಪರಮಾತ್ಮ ಸಕಲ ಚರಾಚರಾತ್ಮಕವಾದ ಜಗತ್ತಿಗೆ ಒಡೆಯನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ, ಈಶ್ವರನಾಗಿದ್ದಾನೆ. ಆದ್ದರಿಂದ ಸರ್ವೇಷಾಂ ಈಶ್ವರಃ ಸರ್ವೇಶ್ವರಃ. ಸಿದ್ಧ, ಭಗವಂತನನ್ನು ಸಿದ್ಧ ಎಂಬುದಾಗಿ ಕರೀತಾರೆ. ಸಿದ್ಧ ಅಂತಂದರೆ ಭಗವಂತ ಭಕ್ತರ ರಕ್ಷಣೆಗಾಗಿ ಸಿದ್ಧನಾಗಿ ನಿಂತಿದ್ದಾನೆ, ತಯಾರಾಗಿ ನಿಂತಿದ್ದಾನೆ. ಟೊಂಕ ಕಟ್ಟಿ ನಿಲ್ಲುವುದು ಅಂತ ಹೇಳುತ್ತಾರಲ್ಲ, ಹಾಗೆ ಭಕ್ತರನ್ನು ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿ ಟೊಂಕದ ಮೇಲೆ ಕೈ ಇಟ್ಟು ಸದಾಕಾಲ ಸಿದ್ಧನಾಗಿ ನಿಂತಿದ್ದಾನೆ. ಆದ್ದರಿಂದ
ಆ ಭಕ್ತರ ರಕ್ಷಣೆಗೆ ಸಿದ್ಧನಾದ ಪರಮಾತ್ಮನೇ ಸಿದ್ಧ ಅಂತ ಹೇಳಿ. ಪಂಢರಪುರದ ವಿಠ್ಠಲ ದೇವರ ಸ್ಮರಣೆಯನ್ನು ನಾವು ಮಾಡಿದಾಗ, ಆ ರೂಪದ ಚಿಂತನೆಯನ್ನು ಮಾಡಿದಾಗ, ಯಾವ ಭಕ್ತ ಅಲ್ಲಿಗೆ ಬಂದು ಭಗವಂತನ ಆ ದಿವ್ಯವಾದ ರೂಪದ ದರ್ಶನವನ್ನು ಮಾಡಿಕೊಂಡು ಶರಣಾಗತನಾಗ್ತಾನೋ ಅವನನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದಲೇ ಆ ವಿಠ್ಠಲ ಸದಾ ಸಿದ್ಧನಾದಂತೆ ಟೊಂಕದ ಮೇಲೆ ಕೈಯನ್ನಿಟ್ಟು ನಿಂತಿದ್ದಾನೆ ಅಂತ. ಅಂತಹ ಆ ಪರಮಾತ್ಮ ಭಕ್ತರ ಪೋಷಣೆಗೆ ಸದಾಕಾಲ ಸಿದ್ಧ. ಆದ್ದರಿಂದ ಭಗವಂತನನ್ನು ಸಿದ್ಧ ಅಂತ ಕರೀತಾರೆ. ನಿಶ್ಚಯ ಜ್ಞಾನ ಸ್ವರೂಪನಾಗಿ ಇದ್ದಾನೆ ಪರಮಾತ್ಮ, ಆದ್ದರಿಂದ ಸಿದ್ಧ ಅಂತ. ಭಗವಂತ ನಿಶ್ಚಯಾತ್ಮಕವಾದ ಜ್ಞಾನರೂಪನಾಗಿ ಇದ್ದಾನೆ ಅನ್ನುವ ದೃಷ್ಟಿಯಿಂದ ಭಗವಂತನನ್ನು ಸಿದ್ಧ ಸಿದ್ಧ ಅಂತ ಕರೆಯುವಂತಹದ್ದು. ಇನ್ನೊಂದು ಸಿದ್ಧ ಅಂತಂದರೆ ಯಾರನ್ನ ಕುರಿತು ನಾವು ಹೋಗುವ ಅಂದರೆ ಅವನನ್ನು ಮುಟ್ಟುವ ಅಪೇಕ್ಷೆ ಮಾಡುತ್ತೇವಲ್ಲ, ಆ ಗಮ್ಯನಾದ ವ್ಯಕ್ತಿಯನ್ನು ಸಿದ್ಧ ಅಂತ ಕರೀತೇವೆ. ಭಗವಂತ ಗಮ್ಯ, ಶಿಧಗತ್ಯಾಂ ಅನ್ನುವ ಧಾತುವಿನಿಂದ ಸಿದ್ಧ ಅಂತಂದರೆ ಗಮ್ಯ, ಅಂದರೆ ಯಾರ ಕುರಿತು ತಿಳಿಯುವ ಅಪೇಕ್ಷೆ, ಯಾರ ಕಡೆಗೆ ಹೋಗುವ ಅಪೇಕ್ಷೆ ಇದೆಯೋ ಅವನನ್ನು ಸಿದ್ಧ ಅಂತ ಕರೀತಾರೆ. ನಾವೆಲ್ಲ ನಮ್ಮ ಆಧ್ಯಾತ್ಮಿಕ ಜಗತ್ತಿನ ಮೂಲ ಉದ್ದೇಶವನ್ನು ತಿಳಿದುಕೊಂಡಿದ್ದೇವೆ. ನಾವು ಮಾಡುವ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಐಹಿಕವಾದ ಇಚ್ಛೆಗಳನ್ನೆಲ್ಲ ತೆಗೆದುಹಾಕಿದರೆ ಮೂಲ ಮುಖ್ಯವಾಗಿ ಉಳಿಯುವ ಆಮುಷ್ಮಿಕ ಆಧ್ಯಾತ್ಮಿಕವಾದ ಇಚ್ಛೆ ಅಂದರೆ ನಾವು ಪರಮಾತ್ಮನ ಸಮೀಪಕ್ಕೆ ಹೋಗಬೇಕು, ಮೋಕ್ಷವನ್ನು ಪಡೆಯಬೇಕು ಅಂತ. ನಾವು ಮೋಕ್ಷವನ್ನು ಪಡೆಯೋದು ಅಂದರೆ ಪರಮಾತ್ಮನ ಬಳಿಯಲ್ಲಿ ಇರುವುದು. ಆ ಪರಮಾತ್ಮನೇ ಗಮ್ಯ. ನಾರಾಯಣಂ, ಆ ಪರಮಾತ್ಮ ನಾರಾಯಣ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ. ಶ್ರೀಮದಾಚಾರ್ಯರು ಹೇಳುವಂತಹದ್ದು ಪರಮಾತ್ಮ ನಾರಾಯಣ ಗುಣ ಪರಿಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ಜ್ಞೇಯನಾಗಿದ್ದಾನೆ. ಆದ್ದರಿಂದಲೇ ಅವನನ್ನು ಪಡೆಯುವ ಹೆಬ್ಬಯಕ್ಕೆ ಸಜ್ಜನರಿಗುಂಟು. ಆದ್ದರಿಂದ ಅವನು ಗಮ್ಯ. ಆ ಗಮ್ಯ ಅನ್ನೋದಕ್ಕೆ ಇನ್ನೊಂದು ಶಬ್ದ ಸಿದ್ಧ. ನಾಲ್ಕನೆಯ ಶಬ್ದ ಸಿದ್ಧಿ ಅಂತ. ನಿರತಿಶಯ ರೂಪತ್ವಾತ್ ಸಿದ್ಧಿ ಅಂತ. ಸಿದ್ಧಿ ಅಂತಂದರೆ ಭಗವಂತನ ನಿರತಿಶಯವಾದಂತಹ ಒಂದು ರೂಪ ಅಂತ. ನಿರತಿಶಯ ಅಂತಂದರೆ ಬೇರೆ ಕಡೆಗೆ ಸಿಗದೇ ಇರುವ, ಅದನ್ನು ಮೀರಿ ಮತ್ತೊಂದಿಲ್ಲದೇ ಇರುವ ಅಪ್ರತಿಮವಾದ ರೂಪವನ್ನು ಹೊಂದಿರುವಂತಹ ಭಗವಂತನನ್ನು ಸಿದ್ಧಿ ಅಂತ ಕರೀತಾರೆ. ಇನ್ನೊಂದರ್ಥ, ಜ್ಞಾನಿಗಳೆಲ್ಲ ತಪಸ್ಸನ್ನು ಮಾಡುತ್ತಾರೆ. ಅವರ ತಪಸ್ಸಿನ ಸಿದ್ಧಿ ಅಂದರೆ ಯಶಸ್ಸು ಯಾವುದು? ಪರಮಾತ್ಮ. ಆ ಎಲ್ಲರ ಜಪದ, ಸಾಧನದ, ವ್ರತದ, ತಪಸ್ಸಿನ ಸಿದ್ಧಿ, ಯಶಸ್ಸು, ಕೊನೆ, ಪೂರ್ಣತೆ ಅದು ಯಾವುದು ಅಂದರೆ ಅದು ಭಗವಂತ. ಅವನ ಅನುಗ್ರಹ, ಅವನ ದರ್ಶನ, ಅವನ ಸ್ಪರ್ಶನ. ಅಂತಹ ಪರಮಾತ್ಮ ಸಿದ್ಧಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಸರ್ವಾದಿಹಿ, ಎಲ್ಲರಿಗೂ ಕಾರಣನಾಗಿದ್ದಾನೆ. ಸರ್ವಕಾರಣತ್ವಾತ್ ಸರ್ವಾದಿಹಿ, ಎಲ್ಲರ ಹುಟ್ಟಿಗೆ ಮೂಲ ಮುಖ್ಯ ಕಾರಣ, ಸೃಷ್ಟಿ ಕಾರಣ ಸರ್ವಾದಿಹಿ ಪರಮಾತ್ಮ. ಅಚ್ಯುತಃ, ಇದು ಕೃಷ್ಣನ, ವಿಷ್ಣುವಿನ ಮತ್ತೊಂದು ಹೆಸರು. ಅಚ್ಯುತಃ, ಭಗವಂತ ಚ್ಯುತಿ ಅಂತಂದರೆ ಕುಂದು. ಭಗವಂತನಿಗೆ ದೇಶತಃ, ಕಾಲತಃ, ಗುಣತಃ ಯಾವುದೇ ತರಹದ ಚ್ಯುತಿ, ಕುಂದು ಅದಿಲ್ಲ. ಆ ಎಲ್ಲ ದೇಶ ಕಾಲ ಗುಣಗಳಿಂದ ಚ್ಯುತಿರಹಿತನಾಗಿ ಇದ್ದಾನೆ,
ಕುಂದಿಲ್ಲದವನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಅಚ್ಯುತ ಅಂತ ಕರೀತಾರೆ. ನಾವು ಈ ಹೆಸರನ್ನು ಉಪಾಸನೆ ಮಾಡಿದರೆ ನಮಗೆ ಯಾವುದೋ ಚ್ಯುತಿ ಆಗುವುದಿತ್ತು ಅಂತಂದರೆ, ಕುಂದಾಗುವುದಿತ್ತು ಅಂದರೆ ಅದು ಇಲ್ಲದಂತಾಗ್ತದೆ. ಇನ್ನೊಂದು ಅದ್ಭುತವಾದ ಹೆಸರು ಈ ಶ್ಲೋಕ ತಿಳಿಸ್ತದೆ, ವೃಷಾಕಪಿಹಿ ಅಂತ. ವೃಷ ಅಂದರೆ ಧರ್ಮ ಅಂತ ಅರ್ಥ. ವೃಷೇಣ ಧರ್ಮೇಣ, ಅಕಪಿಹಿ ಅಕಂ, ಅಕಂ ಅನ್ನೋದಕ್ಕೆ ದುಃಖ ಅಂತ ಅರ್ಥ. ಕ ಅಂದರೆ ಸುಖ, ಅಕಂ ಅಂದರೆ ದುಃಖ ಅಂತ, ಸುಖ ಇಲ್ಲದೇ ಇರುವುದು ಅಂತ. ವೃಷ ಧರ್ಮದಿಂದ, ಅಕಂ ದುಃಖವನ್ನು, ಪಿನಷ್ಟಿ ನಾಶ ಮಾಡುತ್ತಾನೆ. ವೃಷ ಧರ್ಮದಿಂದ ಅಕಂ ದುಃಖವನ್ನು ಪಿನಷ್ಟಿ ನಾಶ ಮಾಡುತ್ತಾನೆ. ಆದ್ದರಿಂದ ವೃಷಾಕಪಿಹಿ, ನಮ್ಮೆಲ್ಲರ ದುಃಖವನ್ನು ನಮ್ಮಲ್ಲಿ ಧರ್ಮಪ್ರಜ್ಞೆಯನ್ನು ಮೂಡಿಸಿ ಆ ಧರ್ಮವನ್ನು ಆಚರಣೆ ಮಾಡುವಂತೆ ಮಾಡಿ ಆ ದುಃಖವನ್ನೆಲ್ಲ ನಾಶ ಮಾಡುತ್ತಾನೆ ಪರಮಾತ್ಮ. ಆದ್ದರಿಂದ ಆ ಪರಮಾತ್ಮನನ್ನು ನಾವು ವೃಷಾಕಪಿಹಿ ಅಂತ ಕರೀತೇವೆ. ಧರ್ಮ ಇದನ್ನು ನಮ್ಮಲ್ಲಿ ಹುಟ್ಟಿಸುವಂಥವನು ಪರಮಾತ್ಮ. ಧರ್ಮ ಅಂದರೆ ಏನು? ಕೃಷ್ಣನೇ ಮಹಾಭಾರತದ ಪ್ರಸಂಗದಲ್ಲಿ ಹೇಳುವಂತಹದ್ದು, ಯಸ್ಸತಾಂ ಧಾರಕೋ ನಿತ್ಯಂ ಸಧರ್ಮ ಇತಿ ನಿಶ್ಚಯ. ಸಜ್ಜನರ ಪೋಷಣೆಗೆ ಕಾರಣವಾಗುವಂತಹದ್ದೇ ಮುಖ್ಯವಾದ ಧರ್ಮ. ಆ ಧರ್ಮದ ಪಾಲನೆಗಾಗಿಯೇ ನನ್ನ ಅವತಾರ. ಅಂತಹ ಸಜ್ಜನರ ಪೋಷಣೆಯ ರೂಪದಲ್ಲಿ ಇರುವ ಧರ್ಮವನ್ನು ನಮ್ಮಿಂದ ಮಾಡಿಸ್ತಾನೆ. ಆ ಧರ್ಮದಿಂದ ಪುಣ್ಯ ತರ್ತಾನೆ. ಆ ಪುಣ್ಯದಿಂದ ನಮ್ಮೆಲ್ಲರ ದುಃಖವನ್ನು ನಾಶ ಮಾಡುತ್ತಾನೆ ಪರಮಾತ್ಮ. ಆ ಪರಮಾತ್ಮನನ್ನು ನಾವು ವೃಷಾಕಪಿಹಿ ಅಂತ ಚಿಂತನೆ ಮಾಡಬೇಕು. ದ್ರೌಪದಿಗೆ ಒದಗಿದ ಕಷ್ಟಗಳನ್ನು ಅವಳಲ್ಲಿ ಧರ್ಮಪ್ರಜ್ಞೆಯನ್ನು ಮೂಡಿಸಿ ತೆಗೆದುಹಾಕಿದ, ಆ ದುಃಖವನ್ನೆಲ್ಲ ಅಳಿಸಿದ. ಪಾಂಡವರಿಗೆ ಬಂದ ಕಷ್ಟಗಳಂತೂ 1, 2 ಅಂತ ಲೆಕ್ಕ ಹಾಕುವಂತಿಲ್ಲ. ಅಷ್ಟು ಕಷ್ಟಗಳು, ಅನೇಕ ಕಷ್ಟಗಳು ಇವೆ. ಆ ಎಲ್ಲ ಕಷ್ಟಗಳನ್ನು ಅವರಿಂದ ಧರ್ಮ ಕಾರ್ಯ ಮಾಡಿಸಿ, ಧರ್ಮಪ್ರಜ್ಞೆ ಮೂಡಿಸಿ, ಸಜ್ಜನರ ಪೋಷಣೆ ಮಾಡಿಸಿ, ಆ ಧರ್ಮದಿಂದ ಅವರ ದುಃಖವನ್ನೆಲ್ಲ ನಾಶ ಮಾಡಿಸಿದ್ದಾನೆ. ಅವನೇ ವೃಷಾಕಪಿ ವಿಷ್ಣು. ಅಮೇಯಾತ್ಮ, ಮೇಯ ಅಂದರೆ ತಿಳಿಯಲಿಕ್ಕೆ ಯೋಗ್ಯ ಅಂತ. ಭಗವಂತ ಪೂರ್ಣವಾಗಿ ತಿಳಿಯಲಿಕ್ಕೆ ಅಶಕ್ಯ. ಸಾಕಲ್ಲೇನ ಅವನನ್ನು ತಿಳಿಯೋದು ಕಷ್ಟ. ಕಷ್ಟ ಅಲ್ಲ, ಸಾಧ್ಯವೇ ಇಲ್ಲ. ಸಾಕಲ್ಲೇನ ಜ್ಞಾತುಂ ಅಶಕ್ಯ ಸ್ವರೂಪ. ಆತ್ಮ ಅಂದರೆ ಸ್ವರೂಪ. ಮೇಯ ಅಂದರೆ ತಿಳಿದುಕೊಳ್ಳಲಿಕ್ಕೆ, ಅಂದರೆ ಇಲ್ಲ ಅಂತ. ಸಾಕಲ್ಲೇನ ತಿಳಿದುಕೊಳ್ಳಲಿಕ್ಕೆ ಅಶಕ್ಯವಾದ ರೂಪ, ಸ್ವರೂಪ ಅದು ಉಳ್ಳವನು ಅಮೇಯಾತ್ಮ, ಪರಮಾತ್ಮ ಅಂತ. ಸರ್ವಯೋಗ ವಿನಿಸೃತಃ, ಸರ್ವಯೋಗ ವಿನಿಸೃತಃ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ ಇದ್ದಾನೆ. ಆದರೆ ಆ ವಸ್ತುಗಳಿಗಾಗುವ ಎಲ್ಲ ದೋಷಗಳು ಪರಮಾತ್ಮನಿಗೆ ಸಂಬಂಧವಿಲ್ಲ. ಎಲ್ಲ ಜೀವರಲ್ಲಿ ಪರಮಾತ್ಮ ಒಳಗಡೆ ಇದ್ದಾನೆ. ಆದರೆ ಆ ವ್ಯಕ್ತಿಗೆ ಇರುವ ದೋಷಗಳು ಪರಮಾತ್ಮನಿಗೆ ಅದು ಸಂಪರ್ಕ ಆಗುವುದಿಲ್ಲ. ಅಂತಹ ಎಲ್ಲರ ಸಂಬಂಧಗಳಿಂದ ರಹಿತನಾದಂಥವನು, ಎಲ್ಲರಲ್ಲಿ ಇದ್ದು ಅವರ ಸಂಬಂಧಗಳಿಂದ ರಹಿತನಾಗುವವನು. ಅಂತಹ ಪರಮಾತ್ಮನನ್ನು ಸರ್ವಯೋಗ ವಿನಿಸೃತಃ. ಇದು ಪರಮಾತ್ಮನ ಅನೇಕ ಗುಣನಾಮಗಳು. ಅಂತಹ ನಾಮಗಳ ಚಿಂತನೆಯಿಂದ ನಮಗೆ ಭಗವಂತನ ಅನುಗ್ರಹ ಲಭಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.